ನಮಸ್ಕಾರ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಅಂತ ಹೇಳಿದ್ದಾರೆ DVG. ಮೊದಲು ನಾನು ಬರೆದದ್ದು ಒಂದು ಜೋಕ್ ಬುಕ್. ಅದರಲ್ಲಿ ಒಂದು 300-310 ವೆಜ್ ಜೋಕ್ಸ್ ಹಾಕಿದೆ. ಅಲ್ಲಿ ಇಲ್ಲಿ ಸಂಗ್ರಹಿಸಿದ ಜೋಕುಗಳು. ಪುಸ್ತಕ ಏನೋ ಸಿದ್ಧವಾಯಿತು. ಆಮೇಲೆ ಅದಕ್ಕೇನು ಹೆಸರಿಡೋದು ಯೋಚನೆ ಆಯಿತು. ಏನೇನೋ ಹೆಸರುಗಳು 58 ಬಂದು, ನಗೆ ಬುಕ್ಕೆ, ಅದು ಇದು ಅಂಥವೆಲ್ಲ ಇದ್ದೇ ಇರುತ್ತೆ. ಯಾವುದಾದ್ರು ಒಂದು ಅನನ್ಯವಾದ ಹೆಸರಿಡಬೇಕು ಅಂದ್ಕೊಂಡಾಗ ಮೊದಲು ಬಂದ ಹೆಸರು ಯಾಕೆ ವೀರಾಂಬುದಿ ಜೋಕ್ಸ್ ಅಂತ ಇಡಬಾರ್ದು ಅಂತ ಅಂದ್ಕೊಂಡಿದ್ದಾಯಿತು. ವೀರಾಂಬುದಿ ಅಂದರೆ ಅಂತ ಯಾರು ಕೇಳ್ಬೋದು. ಯಾಕೆಂದರೆ ಅಲ್ಲಿವರೆಗೂ ನಾನು ಕಥೆಗಳು ಬರೆಯುವಾಗ ನನ್ನ ಹೆಸರನ್ನ MV ಯತಿರಾಜ್ ಅಂತ ಕೊಡ್ತಾಯಿದ್ದೆ. ಮಯೂರಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಕತೆ ಬಂದು MV ಯತಿರಾಜ್ ಅಂತ ಇರ್ತಾಯಿತ್ತು. ಆಗ ನನ್ನ ಹೆಸರನ್ನು ಯತಿರಾಜ್ ವೀರಾಂಬುದಿ ಅಂತ ಬದಲಾಯಿಸ್ಕೊಂಡೆ. ಕೇಳೋಕ್ಕೆ ಸ್ವಲ್ಪ ಎರಡು ಹೆಸರು ಅಂದರೆ ಉತ್ತರ ಭಾರತದವರು ಅವರು ಇವರು ಇಟ್ಕೋತಾರಲ್ಲ, ಆ ಥರ ಎರಡೆರಡು ಹೆಸರಾಯ್ತು ನಂದು. ಒಂದು ಚಿಕ್ಕ ಹುಡುಗ, ಬಹುಶಃ ಅದಕ್ಕೊಂದು 6-7 ವರ್ಷ ಇರಬೇಕು, ನನ್ನ ಫ್ರೆಂಡ್ ಮಗ. ಅವನು ನಾನು ವೀರಾಂಬುದಿ ಜೋಕ್ಸ್ ಪುಸ್ತಕದ ಹಿಂದೆ ಹಾಕಿದ್ದೊಂದು ನನ್ನ ಹಳೆಯ ಪಿಕ್ಚರ್ ಒಂದು ಹಾಕಿದೆ. ಅದರಲ್ಲಿ ಬ್ರಿಜೇಶ್ ಪಟೇಲ್ ಥರ ಮೀಸೆ ಇಟ್ಕೊಂಡು ಅದನ್ನು ನೋಡಿ ನನ್ನ ಗುರ್ತು ಹಿಡಿದು, ಅಪ್ಪ ಇವರು ವೀರಾಂಬುದಿ ಜೋಕ್ಸ್ ಬರೆದಿದ್ದಾರಲ್ಲ ಅವರಲ್ವಾ ಅಂತ ಕೇಳ್ತು. ಎಷ್ಟೋ ಸಂತೋಷ ಆಯಿತು. ಸಣ್ಣ ಮಕ್ಕಳು ಕೂಡ ಇದನ್ನು ಓದ್ತಾರೆ ಅಂದರೆ ಬರೆದಿದ್ದು ಸಾರ್ಥಕ ಅಂತ. ಆ ಸಮಯದಲ್ಲೇ ನಾನು ನನ್ನ 2 ಪ್ರಕಾಶನ ಸಂಸ್ಥೆಗಳನ್ನ ಹುಟ್ಟಾಕ್ಕೊಂಡಿದ್ದೆ. ಸುರಭಿ ಪ್ರಕಾಶನ, ಸುಘೋಷ ಸಾಹಿತ್ಯ ಅಂತ. ಅವೆರಡರಲ್ಲಿನೇ ನಾನು ಪುಸ್ತಕಗಳನ್ನ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೆ. ಹಾಗಾಗಿ ವೀರಾಂಬುದಿ ಜೋಕ್ಸು ಮೊದಲು ಮಾಡಿದ್ದು ನನ್ನದೇ ಆದ ಸುಘೋಷ ಸಾಹಿತ್ಯದಲ್ಲಿ. ಕೇವಲ 10 ರೂಪಾಯಿ. ಪುಸ್ತಕದಲ್ಲಿ 2 ಪಾತ್ರಗಳು, ಚಿಮ್ಮು ಪಮ್ಮಿ ಅಂತ ಇಟ್ಟಿದ್ದೆ. ಚಿಮ್ಮು ಅಂದರೆ ಶ್ರೀನಿವಾಸ ಮೂರ್ತಿ ಅಂತ ಇಟ್ಟಿದ್ದೆ. ನಾನು ಪುಸ್ತಕ ಅಂತ ತೊಗೊಂಡೋಗಿ ಪ್ರಿಂಟ್ ಕೊಡೋಕ್ಕೆ ಹೋದಾಗ ಆ ಮುದ್ರಕನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಗೊತ್ತಾಯಿತು. ಅಯ್ಯಯ್ಯೋ ಅಂದ್ಬಿಟ್ಟು ಚಿಮ್ಮುನ ಚಿದ್ವಿಲಾಸ ಮೂರ್ತಿ ಅಂತ ಮಾಡಿ ಅದನ್ನು ಪ್ರಕಟಣೆ ಮಾಡಿದೆ. 10 ರೂಪಾಯಿಗೆ ಖುಷಿಯಾಗಿ ಓದೋವಂಥ ಜೋಕ್ಸು. ಇವತ್ತಿಗೂ ನನಗೆ ಭಾಳ ಹೆಮ್ಮೆ ಇದೆ ಆ ಪುಸ್ತಕ ಮಾಡಿದ್ದಕ್ಕೆ. ಜೋಕ್ಸ್ ಯಾವತ್ತೂ ಅಷ್ಟೇ ನಗಿಸುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ. ಹಾಗಾಗಿ ಯತಿರಾಜ್ ವೀರಾಂಬುದಿ ಬರೆದ ಮೊದಲ ಪುಸ್ತಕ ವೀರಾಂಬುದಿ ಜೋಕ್ಸ್. ನಮಸ್ಕಾರ.